ಗಾಂಧಿ ಜಯಂತಿ ದಿವಸ ಹೋರಾಟ ಶುರುವಾಗಿದೆ. ನಮಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವವಾಗಿ ನಡೆದಿರ್ತಕ್ಕಂಥ ಹೋರಾಟ ಇಷ್ಟು ದಿನ ನಡೆದ್ರು ಕೂಡ ಜಿಲ್ಲಾಧಿಕಾರಿಗಳೇ ಏನ್ ಮಾಡ್ತಾ ಇದ್ರಿ, ಬಂದಿದ್ರೆ ಇಲ್ಲಿ ಶಾಸಕರೇ ಸಚಿವರೇ ಏನ್ ಮಾಡ್ತಾ ಇದ್ದೀರಿ, ಕತ್ತ ಕೇಳ್ತಾ ಇದ್ದೀರಾ, ಕಾಣಿಸ್ತಾ ಇಲ್ಲ ರೈತರ ಹೋರಾಟ ನಿಮ್ಗೆ ಅಂತಕ್ಕಂಥ ಪ್ರಶ್ನೆ ಈ ವೇದಿಕೆ ಮೂಲಕ ಕೇಳಬೇಕಾಗ್ತದೆ. ಏನ್ ಮಾಡ್ತಾ ಇದ್ದೀರಿ, ಬರ್ರಿ ಇಲ್ಲಿ ಎಲ್ಲ ರೈತ ಸಂಘಟನೆಗಳ ಪ್ರತಿನಿಧಿಗಳಿದ್ದಾರೆ, ಅವ್ರ ಜೊತೆ ಕೂತ್ಕೊಳ್ಳಿ, ಚರ್ಚೆ ಮಾಡ್ರಿ, ಏನು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥ ವಿಷಯನ ನಿಮ್ಗಿಂತ ಜಾಸ್ತಿ ಹೇಳ್ತಾರೆ, ನಿಮ್ಗಿಂತ ಜಾಸ್ತಿ ಅಧ್ಯಯನ ಮಾಡಿದವರಿದ್ದಾರೆ. ಕೇವಲ ಕಳ್ಳ ಅಧಿಕಾರಿಗಳ ವರದಿ ಮೇಲೆ ಡಿಪೆಂಡ್ ಆಗಬೇಡ್ರಿ. ಅವ್ರ ಕಲ್ಪನೆ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಅವರಿಗೆ ರೈತ ಸಂಕಷ್ಟ ಬಂದ್ರೆ, ಮಳೆ ಬಂದ್ರೆ ಅಧಿಕಾರಿಗಳಿಗೆ ಸುದ್ದಿ ಬಂದಂಗೆ, ಅಧಿಕಾರಿಗಳಿಗೆ ಹಬ್ಬ ಬಂದಂಗೆ ಅವರನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಅವರಿಗೆ ದುಡ್ಡನ್ನು ಕೊಳ್ಳೆ ಹೊಡಿಲಿಕ್ಕೆ ಅವಕಾಶ ಆಗ್ತದೆ, ರೈತರ ಹೆಸರಿಗೆ ತನ್ನ ಜೇಬು ತುಂಬಿಕೊಳ್ಳಿಕ್ಕೆ ಅವರಿಗೇನೆಲ್ಲ ಹಬ್ಬ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನೀವು ಕೂಡ ಅವರಂಗೆ ಮಾಡಬೇಡಿ. ನಿಮ್ಗೇನಾದ್ರೂ ರೈತರ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ, ನಿಮ್ಗೇನಾದ್ರೂ ಜನರ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ, ನಿಮ್ಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿರ್ತಕ್ಕಂಥದ್ದಿಗೆ ಅವ್ರ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಬನ್ನಿ, ಏನ್ ಸಮಸ್ಯೆ ಅಂತ ಕೇಳಿ ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಇಲ್ಲಿ ಎಲ್ಲರೂ ನಿಮ್ಗೆ ಗೈಡ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳಿ ಆ ಪ್ರಕಾರ ನೀವು ಕೆಲಸ ಮಾಡಿದ್ರೆ ಅವಾಗ ಕೆಲಸ ಜನರಿಗೆ ಹೋಗ್ಬಿಡ್ತದೆ ಅಂತಕ್ಕಂಥ ವಿಷಯ ಹೇಳ್ತಾ, ಏನು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವವಾಗಿ ವಿಶೇಷವಾಗಿ ನಮಗೆ ಪ್ರಮುಖವಾಗಿ ಇರ್ತಕ್ಕಂಥ 2-3 ಸಂಘಟನೆಗಳಿದ್ದಾವೆ. ಅಖಿಲ ಭಾರತ ಕಿಸಾನ್ ಸಭಾ, ಪ್ರಾಂತ ರೈತ ಸಂಘಟನೆ ಮತ್ತೆ ರಾಜ್ಯ ರೈತ ಸಂಘಟನೆಯ ಏನು ಪ್ರಮುಖವಾದಂತಹ 3-4 ಸಂಘಟನೆಗಳಿದ್ದಾವೆ. ಆ ಸಂಘಟನೆ ಏನು ಇಡೀ ಸಂಪೂರ್ಣ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿದೆ.